ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮೋಗ್ನ ಆ್ಯಂಡ್ ಮೀ. ನಾನು ಅಶ್ವಿನಿ ಎಮ್. ಇವತ್ತಿನ ವಿಡಿಯೋದಲ್ಲಿ ನಾನು ರೀಸೆಂಟಾಗಿ ನನ್ನ ಮಗಳು ಬರ್ಡೇ ಆಯಿತು, ಅದ್ರದ್ದು ಸೆಲೆಬ್ರೇಷನ್ ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡ್ಕೊಂಡಿದ್ದೆ ಅದ್ರ ರಿಲೇಟೆಡ್ ವಿಡಿಯೋ. ಅದ್ರ ಜೊತೆಗೆ ನಾನು ಒಂದು ಸ್ಪೆಷಲ್ ಬಿರಿಯಾನಿ ಮಾಡ್ತೀನಿ, ಅಂದರೆ ಹೋಟೆಲ್ ಹನುಮಂತು ಸ್ಟೈಲು, ಅಂದರೆ ಮೈಸೂರಲ್ಲಿರೋ ಹೋಟೆಲ್ ಹನುಮಂತು ಸ್ಟೈಲ್ದು ಬಿರಿಯಾನಿ ಮಾಡ್ತೀನಿ. ಅದು ನನ್ನ ಫ್ಯಾಮಿಲಿ, ರಿಲೇಟಿವ್ಸು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಇಷ್ಟ. ಅದು ಅಂದರೆ ತುಂಬ ಲೈಟಾಗಿರುತ್ತೆ, ಮಸಾಲೆನೂ ತುಂಬ ಕಡಿಮೆ, ಪ್ರಿಪ್ರೇಷನ್ನು ತುಂಬ ಈಸಿ ಇರುತ್ತೆ. ನಿಜ ಹೇಳಬೇಕು ಅಂತಂದರೆ ಹೋಟೆಲ್ ಹನುಮಂತು ಬಿರಿಯಾನಿಗಿಂತನೂ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಓಕೆನಾ? ಮತ್ತು ಈ ಸಲ ಅವಳ ಬರ್ತಡೇಗೆ ನಾನು ಒಂದು ಕಾನ್ಸೆಪ್ಟನ್ನ ರೆಡಿ ಮಾಡ್ಕೊಂಡಿದ್ದೆ, ಅಂದರೆ ಯೂನಿಕಾರ್ನ್ ಕಾನ್ಸೆಪ್ಟು. ಅಂದರೆ ಅವಳ ಡ್ರೆಸ್ ಆಗಿರ್ಬೋದು, ಆ ಕೇಕು ಮತ್ತು ಡೆಕೋರೇಷನ್, ಬಲೂನ್ ಡೆಕೋರೇಷನ್ ಎಲ್ಲ ಒಂದು ಯೂನಿಕಾರ್ನ್ ಕಾನ್ಸೆಪ್ಟಲ್ಲಿ ರೆಡಿ ಮಾಡ್ಕೊಂಡಿದ್ದೆ. ಅಂದರೆ ಬಲೂನ್ ಡೆಕೋರೇಷನು ನಾನೇ ಮಾಡೋದು ಪ್ರತಿ ವರ್ಷ ಅವಳ ಬರ್ತಡೇಗೆ. ಸೊ ಅದನ್ನೆಲ್ಲ ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನನ್ನ ಮಗಳು ತುಂಬ ದಿನದಿಂದ ಕೇಳಿಕೊಂಡು ಇದನ್ನು ಮಾಡಿಸ್ಕೊಂಡಿರೋದು, ಇದೇ ರೀತಿ ಡೆಕೋರೇಷನ್ ಬೇಕು ಅಂತ. ಸೊ ಅದಕ್ಕಾಗಿ ಯೂನಿಕಾರ್ನ್ ಕಾನ್ಸೆಪ್ಟ್ದು ಕಲರ್ ಕಾಂಬಿನೇಷನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ನಾನಿಲ್ಲಿ ಏನು ಯೂಸ್ ಮಾಡಿದ್ದೀನಿ, ಸ್ಟ್ಯಾಂಡು, ಬಟರ್ಫ್ಲೈಸು ಮತ್ತು ಬಲೂನ್ಸ್ ಎಲ್ಲ ಅಮೆಝಾನಲ್ಲಿ ತೊಗೊಂಡಿರೋದು. ಅದರ ಲಿಂಕ್ ಇದೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಿದ್ದರೆ ಚೆಕ್ ಮಾಡಿ. ಮತ್ತು ಈ ಕಾನ್ಸೆಪ್ಟ್ಗೆ ಸೂಟ್ ಆಗೋ ಥರ ಡ್ರೆಸ್ಸು ಸಿಕ್ಕಿತ್ತು. ಮತ್ತು ಈ ಕ್ರೌನ್ನ ನಾನು ಅಮೆಝಾನಲ್ಲಿ ತೊಗೊಂಡಿದ್ದು, ಅದರ ಲಿಂಕ್ ಇದೆ, ಬೇಕಿದ್ದರೆ ಹಾಕ್ತೀನಿ. ನಾನು ಪ್ರತಿ ಇವೆಂಟ್ಗೂ ಈ ರೀತಿ ಕ್ಯಾಂಡಲ್ಸ್ನ ನಾನೇ ರೆಡಿ ಮಾಡ್ಕೊತೀನಿ. ಮತ್ತು ಈ ಕಾನ್ಸೆಪ್ಟ್ಗೆ ಸೂಟ್ ಆಗೋ ಥರ ನಾನು ಜೆಲ್ ಕ್ಯಾಂಡಲ್ಸ್ನ ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದ್ರ ರಿಲೇಟೆಡ್ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ರೆ ಚೆಕ್ ಮಾಡಿ. ನಾನು ಪ್ರತಿ ವರ್ಷವೂ ಅಷ್ಟೇ, ಅವಳು ಫಸ್ಟ್ ಇಯರ್ ಬರ್ತಡೇಯಿಂದನೂ ಅಷ್ಟೇ ಏನಾದ್ರು ಒಂದು ಕಾನ್ಸೆಪ್ಟನ್ನ ರೆಡಿ ಮಾಡ್ಕೊಂಡು ಈ ರೀತಿ ನನ್ನ ಬರ್ತಡೇ ಸೆಲೆಬ್ರೇಟ್ ಮಾಡೋದು. ನನಗೇನೋ ಒಂಥರ ಖುಷಿ. ಬಟ್ ಸಿಂಪಲಾಗಿ ಮಾಡಿರ್ತೀವಿ, ಬಟ್ ಲುಕ್ ಮಾತ್ರ ತುಂಬ ಗ್ರ್ಯಾಂಡಾಗಿ ಬಂದಿರುತ್ತೆ, ಮತ್ತು ಅಷ್ಟು ಖರ್ಚು ಆಗಿರಲ್ಲ. ಏನೋ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ ಅನ್ನೋ ಥರ ಫೀಲು ಇರುತ್ತೆ. ಇವಾಗ ನಾನು ಕುಕ್ಕರಲ್ಲೇ ಹೋಟೆಲ್ ಹನುಮಂತು ಸ್ಟೈಲ್ ಮಟನ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 2 kg ಮಟನ್ ಮತ್ತು 2 kg ಅಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 150 ml ಆಗುವಷ್ಟು ಆಯಿಲ್ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ 2 ಸ್ಪೂನು ನಂದಿನಿ ತುಪ್ಪ ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಬಿಸಿ ಆದಮೇಲೆ ಇಲ್ಲಿ ನಾನು ಒಂದು 6 ಈರುಳ್ಳಿನ ಮೀಡಿಯಮ್ ಸೈಜ್ದು 6 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಉದ್ದುದ್ದ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 3 ಟೊಮೆಟೊನ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿನ ಹಾಕೋಣ. ನಾನು ಇಂಗ್ರೀಡಿಯೆಂಟ್ ಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ. ಇವಾಗ ಇದನ್ನು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೋಬೇಕು. ಅಂದರೆ ತುಂಬ ಏನು ಬ್ರೌನ್ ಆಗೋ ತನಕ ಫ್ರೈ ಮಾಡೋ ಅಗತ್ಯ ಇಲ್ಲ. ಈ ರೀತಿ ಪಿಂಕಿಶ್ ಆಗುತ್ತಲ್ಲ, ಟ್ರಾನ್ಸ್ಪರೆಂಟ್ ಆಗುತ್ತಲ್ಲ, ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ನಾವು ಇದಕ್ಕೆ ಒಂದು 3/4 ಟೀ ಸ್ಪೂನು ಅರಿಶಿನದ ಪುಡಿ ಹಾಕ್ಕೋಬೇಕು. ಒಂದು 3/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿದ್ರೆ ಸಾಕು. ನೆಕ್ಸ್ಟು ಇದು ನೋಡಿ, ಒಂದು 1/2 ಟೇಬಲ್ ಸ್ಪೂನ್ ಹೇಳ್ಬೋದಲ್ಲ, ಆ 1/2 ಟೇಬಲ್ ಸ್ಪೂನಲ್ಲಿ ನಾನು 6 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. 6 ಲೋಟ ಅಕ್ಕಿಗೆ 6 ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಒಂದು 3 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಈ ರೀತಿ ದಪ್ಪದಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಚಿಕ್ಕದಾಗಿ ಕಟ್ ಮಾಡಿದ್ರೆ ಏನು ಗೊತ್ತಾ, ಫುಲ್ ಎಲ್ಲ ಕಡೆನೂ ಟೊಮೊಟೊ ಸಿಗ್ತಾ ಇರುತ್ತೆ. ಈ ಥರ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ನಾವು ಎಲ್ಲೋ ಮಧ್ಯೆ ಒಂದೊಂದು ಸಿಗುತ್ತೆ, ಎತ್ತಿಟ್ಕೊಂಡು ಊಟ ಮಾಡೋದಕ್ಕೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಹಾಕ್ಕೊಂಡಿರ್ತೀನಿ. ನೆಕ್ಸ್ಟ್ ಇವಾಗ ನಾನು 2 kg ಮಟನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಆ ಮಟನ್ನ ಇದರೊಳಗಡೆ ಹಾಕಿಬಿಡಬೇಕು. ನಾನು ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಾದಮೇಲೆ ನಾನು ಒಂದು 5 ಸ್ಪೂನು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಅಂದರೆ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೋಬೋದು. ಇದಕ್ಕೆ 5 ಟೇಬಲ್ ಸ್ಪೂನು ಕರೆಕ್ಟಾಗಿರುತ್ತೆ ಇಷ್ಟು ಕ್ವಾಂಟಿಟಿಗೆ. ಇವಾಗ ಇದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಬಿಡಬೇಕು. ನಾವು ಟೊಮೆಟೊ ಧನಿಯಾ ಪುಡಿ ಎಲ್ಲ ಹಾಕಿದ್ಮೇಲೆ ತುಂಬ ಫ್ರೈ ಮಾಡೋ ಅಗತ್ಯ ಏನಿಲ್ಲ. 1-2 ಸೆಕೆಂಡು ಈ ರೀತಿ ಇದು ಮಾಡಿಬಿಟ್ಟು ನೆಕ್ಸ್ಟ್ ಮಟನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನೊಂದು ಸಲ ಈ ರೀತಿ ಮಿಕ್ಸ್ ಮಾಡಾದಮೇಲೆ ನೆಕ್ಸ್ಟ್ ಇವಾಗ ಒಂದು 1/4 ಲೋಟ ನೀರು ಹಾಕ್ಕೊತಾ ಇದ್ದೀನಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಅಂತ. ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ಅಂದರೆ ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ತುಂಬ ಎಳೆ ಮಟನ್ ಇದ್ದರೆ 1-2 ವಿಷಲ್ ಆದರೆ ಸಾಕಾಗುತ್ತೆ. ಇಲ್ಲ ಬಲ್ತಿದೆ ಅಂತಂದರೆ ಒಂದು 3-4 ವಿಷಲ್ನ ನಾವು ತಗೊಂಡು ಇಟ್ಕೋಬೇಕಾಗತ್ತೆ. ಒಂದು 80% ಮಟನ್ ಬಂದರೆ ಸಾಕಾಗುತ್ತೆ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ದೊಡ್ಡ ಹಿಡಿ ಪುದೀನ ಸೊಪ್ಪು ಮತ್ತು ಅಷ್ಟೇ ಕ್ವಾಂಟಿಟಿನಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು 2 ಇಂಚು ಲೆಕ್ಕದಲ್ಲಿ ಒಂದು 3 ಚಕ್ಕೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು 12 ಲವಂಗ ಮತ್ತು ಒಂದು 15 ಏಲಕ್ಕಿ ಹಾಕ್ಕೊಂಡಿದ್ದೀನಿ.
ನೆಕ್ಸ್ಟ್ ಒಂದು 6 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೆಕ್ಸ್ಟ್ ಒಂದು 40ರಿಂದ 42 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಗ್ರೀನ್ ಚಿಲ್ಲೀಸು. ಅದಕ್ಕೆ ಒಂದು 3/4 ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು, ಈ ಮೊಸರಲ್ಲೇ ನಾನು ರುಬ್ಕೋಬೇಕು. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರಾಗೋ ಅಗತ್ಯ ಇಲ್ಲ. ನೋಡಿ, ಈ ರೀತಿ ಸ್ಮೂತ್ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ನಾನು ಇಂಗ್ರೀಡಿಯೆಂಟ್ ಲಿಸ್ಟೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಎಷ್ಟೆಷ್ಟು ಕ್ವಾಂಟಿಟಿಗೆ ಎಷ್ಟೆಷ್ಟು ಬೇಕು ಅಂತ. ನೀವು ಅದನ್ನು ಒಂದು ಸಲ ಬೇಕಿದ್ರೆ ಚೆಕ್ ಮಾಡಿ ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ರೆ ನಿಮ್ಗೆ ಯಾವಾಗಾದರೂ ಬೇಕಾದರೆ ಮಾಡ್ಕೊಳ್ಳುವಾಗ ಯೂಸ್ ಆಗುತ್ತೆ. ಇವಾಗ ನೋಡಿ, ಮತ್ತೆ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಒಂದು 80% ಮಟನ್ ಬೆಂದಿದ್ರೆ ಸಾಕಾಗುತ್ತೆ. ಯಾಕಂದರೆ ನಾವು ಮಸಾಲೆ ಹಾಕ್ಬಿಟ್ಟು ಮತ್ತೆ ಬೇಯಿಸ್ಕೊಳ್ಳೋದ್ರಿಂದ ಮಸಾಲೆ ಹಿಡಿಯೋ ತನಕ ಮತ್ತೆ ಇನ್ನೊಂದು ಸ್ವಲ್ಪ ಕುಕ್ ಆಗಿಬಿಡುತ್ತೆ. ಸೊ ಹಂಗಾಗಿ ಒಂದು 80% ಬೆಂದಿದ್ರೆ ಸಾಕಾಗುತ್ತೆ. ಇವಾಗ ಒಂದು ಕುದಿ ಬರ್ತಾ ಇದೆ. ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಬಿಡೋಣ. ಮಸಾಲೆ ಹಾಕ್ಕೊಂಡು ಇದು ಎಣ್ಣೆ ಬಿಡೋ ತನಕ, ಅಂದರೆ ಮಸಾಲೆದು ರಾಸ್ ಮೇಲೆಲ್ಲ ಹೋಗಿ ಎಣ್ಣೆ ಬಿಡೋ ತನಕ ನಾವು ಇದನ್ನು ಕುಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದನ್ನ ಒಂದು ಮಿಕ್ಸ್ ಮಾಡಿಬಿಟ್ಟು ನೋಡಿ, ಎಣ್ಣೆ ಬಿಡೋ ತನಕ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 6 ಲೋಟ ಬುಲೆಟ್ ರೈಸ್ ತೊಗೊಂಡಿದ್ದೀನಿ. ಜಸ್ಟ್ ವಾಶ್ ಮಾಡಿ ಇಟ್ಟಿದ್ದೆ ಅಷ್ಟೇ, ನೆನೆಸೋ ಅಂಥ ಅಗತ್ಯ ಏನಿಲ್ಲ. ಇವಾಗ ಅಕ್ಕಿಯೆಲ್ಲ ಹಾಕಿದ್ಮೇಲೆ ಒಂದು ರೌಂಡು ಮಸಾಲೆ ಜೊತೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಬಿಟ್ಟಿರುತ್ತೆ ಅಲ್ವಾ, ಅದ್ರ ಜೊತೆ ನಾವು ಈ ಥರ ಮಿಕ್ಸ್ ಮಾಡಿದಾಗ ನಾವು ಕುಕ್ ಮಾಡಿದ್ಮೇಲೆ ಬಿಡಿಯಾಗುತ್ತೆ, ಉದ್ರುದ್ರಾಗಿ ತುಂಬ ಚೆನ್ನಾಗಾಗುತ್ತೆ. ನಾನು ಕುಕ್ಕರಲ್ಲೇ ಹೇಗೆ ದಮ್ ಕಟ್ಟೋದು ಅಂತಲೂ ಹೇಳ್ಕೊಟ್ಟಿದ್ದೀನಿ ಇಲ್ಲಿ. ಇವಾಗ ನೋಡಿ, ಒಂದು ಸಲ ಈ ರೀತಿ ಮಿಕ್ಸ್ ಮಾಡಾದಮೇಲೆ ನಾನಿಲ್ಲಿ 1 ಲೋಟಕ್ಕೆ 2 ಲೋಟ ಆಗೋಷ್ಟು ನೀರು, ಅಂದರೆ 6 ಲೋಟ ಅಕ್ಕಿ ತೊಗೊಂಡಿದ್ದೀನಿ, 12 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಈ ರೀತಿ ನೀರು ಹಾಕಾದ್ಮೇಲೆ ನಾವು ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಬಿಡ್ಬೇಕು. ಅಂದರೆ ತುಂಬ ಜೋರಾಗಿ ಮಾಡ್ಕೋಬಾರ್ದು, ಅಕ್ಕಿ ಎಲ್ಲ ಪುಡಿ ಆಗೋ ಥರ ಜಸ್ಟ್ ಜೆಂಟಲಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡೋಣ. ನೋಡಿ, ಇವಾಗ ಕುದಿ ಬಂತಲ್ವಾ, ಈ ಥರ ಜೆಂಟಲಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಹೇಳ್ಕೊಡೋ ಪ್ರೊಸೀಜರಲ್ಲಿ ನೀವು ಬಾತು ಮತ್ತು ಬಿರಿಯಾನಿ ಇದನ್ನೆಲ್ಲ ಇದೇ ಪ್ರೊಸೀಜರಲ್ಲಿ ದಮ್ ಕಟ್ಕೋಬೋದು. ತುಂಬ ಈಸಿಯಾಗಿರುತ್ತೆ. ನಾವೇನು ಗೊತ್ತಾ, ಮಸಾಲೆ ಹಾಕಿ ನೀರೆಲ್ಲ ಹಾಕಿ ಕೂಗಿಸ್ಕೊಂಡು ಮಸಾಲೆ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತೆ. ಆವಾಗ ಮಿಕ್ಸ್ ಮಾಡೋ ಟೈಮಲ್ಲಿ ಮತ್ತೆ ಅನ್ನ ಮುದ್ದೆ ಆಗಿಬಿಡುತ್ತೆ. ನಾನು ಹೇಳ್ಕೊಡೋ ಪ್ರೊಸೀಜರಲ್ಲಿ ಮಾಡಿದ್ರೆ ನೀವು ಮುದ್ದೆ ಆಗಲ್ಲ, ನೀಟಾಗಿ ಬರುತ್ತೆ. ನೋಡಿ, ಇವಾಗ ಆಲ್ಮೋಸ್ಟ್ ಆಗಿದೆ. ಅನ್ನನೂ ಒಂದು 80% ಕುಕ್ ಆಗಿದೆ, ಮತ್ತು ನೀರೂ ಕಡಿಮೆ ಆಗಿದೆ ಅಲ್ವಾ. ಈ ಟೈಮ್ ತನಕನೂ ನಾವು ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ಇವಾಗ ಜೆಂಟಲಾಗಿ ಕೆಳಗಡೆಯಿಂದ ಮೇಲ್ಗಡೆಗೆ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ತುಂಬ ರಫಾಗಿ ಮಾಡಿದ್ರೆ ಅಕ್ಕಿ ಎಲ್ಲ ಪುಡಿ ಆಗಿಬಿಡುತ್ತೆ, ಮುದ್ದೆ ಥರ ಆಗಿಬಿಡುತ್ತೆ. ಅಗ್ಲಾಗಿ ನೀಟಾಗಿ ಉದ್ರುದ್ರಾಗಿ ಬರಲ್ಲ. ಓಕೆನಾ? ಇಷ್ಟಾದಮೇಲೆ ನಾವು ನೋಡಿ, ಇವಾಗ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಾಗಿದೆ ಅಲ್ವಾ. ಇಷ್ಟಾದಮೇಲೆ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಇನ್ನೇನು ವಿಷಲ್ ಬರ್ತಿದೆ ಅನ್ನೋ ಟೈಮಲ್ಲಿ ಆಫ್ ಮಾಡಿಕೊಂಡ್ರೆ ಆಯಿತು. ನಾವು ವಿಷಲ್ ತೆಗಿಯೋ ತನಕ ಮಾಡಿಬಿಟ್ರೆ ಕೆಳಗಡೆ ತಳ ಹಿಡಿದ್ಬಿಡುತ್ತೆ. ವಿಷಲ್ ಇನ್ನೇನು ಬರ್ತಿದೆ ಅನ್ನೋವಾಗ ಆಫ್ ಮಾಡಿಕೊಂಡ್ರೆ ನೀಟಾಗಿ ದಮ್ಮಾಗಿರುತ್ತೆ. ನೋಡಿ, ಮತ್ತೆ ಇವಾಗ ನಾವು ಕೆಳಗಡೆಯಿಂದ ಮೇಲ್ಗಡೆ ತನಕ ಮಿಕ್ಸ್ ಮಾಡ್ಕೊಳ್ಳೋ ಅಗತ್ಯ ಇರಲ್ಲ. ಪೂರ್ತಿ ಮಸಾಲೆ ಎಲ್ಲ ಕಡೆನೂ ಈವನಾಗಿ ಸ್ಪ್ರೆಡ್ ಆಗಿರುತ್ತೆ. ಸೊ ಮೇಲ್ಗಡೆ ಎತ್ಕೊಂಡು ನಾವು ಬಡಿಸ್ಕೋಬೋದು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮಟನ್ನು ಅಷ್ಟೇ ಮಸಾಲೆ ಎಲ್ಲ ಇಟ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ರಾಯ್ತಾ ಅಥವಾ ಯಾವುದಾದ್ರೂ ಚಾಪ್ಸ್ ಏನಾದರೂ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ನಿಮಗೆ ನನ್ನೆಲ್ಲ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.